ವೆಲ್ಕಮ್ ಟು ದ ಕೆಲವು ಬಿಸ್ನೆಸ್ ಫ್ರೆಂಡ್ಸ್. ಇವತ್ತು ವಂಡರ್ಫುಲ್ ಬಿಸ್ನೆಸ್ ಆಪರ್ಚುನಿಟಿ ನಿಮ್ಮ ಮುಂದೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬಿಸ್ನೆಸ್ ಅನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಹೌಸ್ ವೈಫ್ ಆಗಿದ್ರೆ ಹೌಸ್ ವೈಫ್ ಮಾಡ್ಬೋದು, ಜಾಬ್ ಕ್ಲಾಸ್ ಪೀಪಲ್ ಆಗಿದ್ರೆ ಜಾಬ್ ಕ್ಲಾಸ್ ಪೀಪಲ್ ಮಾಡ್ಬೋದು, ಬಿಸ್ನೆಸ್ ಕ್ಲಾಸ್ ಪೀಪಲ್ ಆಗಿದ್ರೆ ಬಿಸ್ನೆಸ್ ಕ್ಲಾಸ್ ಪೀಪಲ್ ಮಾಡ್ಬೋದು, ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಮಾಡ್ಬೋದು. ನೀವು ಪ್ರೆಸೆಂಟ್ ಏನಾದರೂ ವರ್ಕ್ ಇಲ್ಲದೆ ಖಾಲಿ ಇದ್ದರೆ ನೀವು ಕೂಡ ಈ ಬಿಸ್ನೆಸ್ನ ಮಾಡ್ಬೋದು. ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಕೂಡ ಈ ಬಿಸ್ನೆಸ್ನ ಮಾಡ್ಬೋದು. ಬಿಸ್ನೆಸ್ ಅಂದರೆ ಭಾಳ ಜನಕ್ಕೆ ಫಸ್ಟ್ ಬರೋ ಡೌಟ್ ಇನ್ವೆಸ್ಟ್ಮೆಂಟ್ ಇಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗ್ತೀವಿ ಅಂತ ಭಯದಿಂದ ಈ ಬಿಸ್ನೆಸ್ನ ಮಾಡೋದಿಲ್ಲ. ಬಿಸ್ನೆಸ್ ಅಲ್ಲಿ ಯಾವ ತರ ಲಕ್ಸರಿ ಲೈಫ್ ಸ್ಟೈಲ್ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಆದರೆ ಬಿಸ್ನೆಸ್ನ ಯಾರು ಮಾಡೋದಿಲ್ಲ ಫ್ರೆಂಡ್ಸ್. ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಬಿಸ್ನೆಸ್ ನಿಮಗೆ ಪರಿಚಯ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ನಿಮಗೆ ಭಾಳ ಜನಕ್ಕೆ ಬಿಸ್ನೆಸ್ ಅಂದರೆ ಜೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಅದು ಯಾವ ಥರ ಬಿಸ್ನೆಸ್, ಅದು ಹೇಗಿರುತ್ತೆ ಅಂತ ತುಂಬ ಕ್ವಶನ್ ಸ್ಟಾರ್ಟ್ ಆಗೋದು. ಅದೇ ಫ್ರೆಂಡ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಈ ಡೈರೆಕ್ಟ್ ಸೆಲ್ಲಿಂಗ್ ಇಷ್ಟರ ಬಗ್ಗೆ ನಾವು ಮಾತಾಡಿಕೊಂಡ್ರೆ ಈ ಬಿಸ್ನೆಸ್ ಹೊಸ್ತೇನಲ್ಲ ಫ್ರೆಂಡ್ಸ್. 1000 ವರ್ಷಗಳಿಂದ ಪ್ರಪಂಚದಲ್ಲಿರುವ ಎಷ್ಟೋ ಜನಗಳನ್ನು ಸಕ್ಸಸ್ ಮಾಡಿರುವಂತಹ ಬಿಸ್ನೆಸ್ ಇದು. ಅಮೆರಿಕದಲ್ಲಿ 1950ರಲ್ಲಿ ಸ್ಟಾರ್ಟ್ ಆಗಿರುವ ಬಿಸ್ನೆಸ್ ಇವತ್ತು ಪ್ರಪಂಚದಲ್ಲಿರುವ ಎಷ್ಟೋ ಜನಗಳನ್ನು ಮನೆ ಮಠ ಇಲ್ಲದವ್ರನ್ನ ಇವತ್ತು ಲಕ್ಸರಿ ಲೈಫ್ ಸ್ಟೈಲ್ಗೆ ತಗೊಂಡ್ಬಂದಿದೆ. ಒಂದಿಷ್ಟು ಕಂಟ್ರಿಯಲ್ಲಿ 1000 ಕಂಪನಿಗಳ ಮೇಲೆ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನು ಇವತ್ತು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇಂಡಿಯಾದಲ್ಲಿ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನು ತುಂಬಾ ಫೈನಾನ್ಷಿಯಲಿ ಗ್ರೋತ್ ಇದೆ. ಲಾಸ್ಟ್ 2021ರಲ್ಲಿ ಫೈನಾನ್ಷಿಯಲ್ ಎಲ್ಲ ನೋಡಿದ್ರೆ 16.800 ಕೋಟಿ ಟರ್ನ್ ಓವರ್ ಮಾಡಿದೆ. ಇಂಡಿಯಾದಲ್ಲಿ ಇವತ್ತು ಇದೇ ತರ ತಗೊಂಡ್ರೆ 2025ಕ್ಕೆ 64,500 ಕೋಟಿ ಟರ್ನ್ ಓವರ್ ಆಗಬಹುದು. ಭಾರತ ದೇಶದಲ್ಲಿ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡಬಹುದು ಅನ್ನೋದು ಈ ರೇಷಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಭಾರತ ದೇಶದಲ್ಲಿ ಜಾಸ್ತಿ ನಡೆಯುವ ಮಾರ್ಕೆಟ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದರೆ ಯಾವುದೇ ಒಂದು ಫ್ಯಾಕ್ಟ್ರಿ ಇರುತ್ತೆ, ಆ ಫ್ಯಾಕ್ಟರಿ ಕಸ್ಟಮರ್ಗೆ ತನ್ನ ಪ್ರಾಡಕ್ಟ್ ಕೊಡೋಕ್ಕೋಸ್ಕರ ತುಂಬ ಜನಗಳ ಸಹಾಯ ತಗೊಳ್ತಾರೆ. ಅಂದರೆ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್, ಇವುಗಳನ್ನು ಮಿಡ್ಲ್ ಮ್ಯಾನ್ ಅಂತ ಕರಿತೀವಿ. ಅದೇ ಥರ ತುಂಬ ಥರ ಅಡ್ವರ್ಟೈಸ್ಮೆಂಟ್ ಮಾಡಿ ಕಸ್ಟಮರ್ಗೆ ಅವರ ಪ್ರಾಡಕ್ಟ್ ರೀಚ್ ಮಾಡೋಕ್ಕೋಸ್ಕರ ಫ್ಯಾಕ್ಟ್ರಿ ಇಟ್ಕೊಂಡು ಇರ್ತಾರೆ. ಈ ಥರ ಇರುವ ಮಾರ್ಕೆಟನ್ನು ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತೀವಿ. ಆದರೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಹೇಗಿರುತ್ತೆ ಅಂದರೆ ಒಂದು ಪ್ರಾಡಕ್ಟ್ ಇರುತ್ತೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇರುತ್ತೆ, ನೇರವಾಗಿ ಕಸ್ಟಮರ್ಗೆ ಆ ಪ್ರಾಡಕ್ಟನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಯಾವುದೇ ಥರ ಮಿಡ್ಲ್ ಮ್ಯಾನ್ ಇರಲ್ಲ, ನೇರವಾಗಿ ತನ್ನ ಪ್ರಾಡಕ್ಟನ್ನು ಅವನೇ ಕೊಡೋದನ್ನು ಡೈರೆಕ್ಟ್ ಸೆಲ್ಲಿಂಗ್ ಅಂತೀವಿ. ಇದರಲ್ಲಿ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮಿಡ್ಲ್ ಮ್ಯಾನ್ ಇರೋದಿಲ್ಲ. ಎಲ್ಲನೂ ನೋಡಿದರೆ ಈ ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ಕಸ್ಟಮರ್ಗೆ ಯಾವುದೇ ಬೆನಿಫಿಟ್ ಇರೋದಿಲ್ಲ. ಅದೇ ಈ ಕಡೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಏನು ಹೇಳುತ್ತೆ ಅಂದರೆ ನನ್ನ ಪ್ರಾಡಕ್ಟ್ ನೀನು ನೇರವಾಗಿ ತಗೋ, ನನ್ನನ್ನು ನಂಬಿದರೆ ನನ್ನ ಪ್ರಾಡಕ್ಟ್ ನಿಮಗೆ ನಿಜವಾಗ್ಲೂ ಚೆನ್ನಾಗಿ ಅನಿಸಿದರೆ ನೀವು ಸ್ವಲ್ಪ ಜನಕ್ಕೆ ಈ ಬಿಸ್ನೆಸ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಹೇಳಿ ನೀವು ಕೂಡ ಈ ಕಂಪನಿಯಲ್ಲಿರುವಂತಹ ಇನ್ಕಮನ್ನು ಸಂಪಾದನೆ ಮಾಡಬಹುದು. ಇದರಲ್ಲಿ ಕಸ್ಟಮರೇ ಮಿಡ್ಲ್ ಮ್ಯಾನ್, ಇದರಲ್ಲಿ ಕಸ್ಟಮರೇ ಅಡ್ವರ್ಟೈಸ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಅದೇ ಥರ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಇವತ್ತು ತುಂಬ ಜನ ಒಳ್ಳೆಯ ನೇಮ್ ಫೇಮ್ ಸಂಪಾದನೆ ಮಾಡಿಕೊಂಡು ಕಸ್ಟಮರೇ ಕಂಪನಿಯ ಡೈರೆಕ್ಟರ್ ಆಗಿರೋ ತುಂಬ ಜನ ಇಂಡಿಯಾದಲ್ಲಿ ಇದ್ದಾರೆ. ಹಾಗಾದರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಬಗ್ಗೆ ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ ಫ್ರೆಂಡ್ಸ್. ಆ ಕಂಪನಿ ನೇಮೇ ಗ್ಲೇಸ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ನ್ಯೂ ಡೆಲ್ಲಿಯಲ್ಲಿ 10 ಆಗಸ್ಟ್ 2003ರಲ್ಲಿ ಸ್ಟಾರ್ಟ್ ಆಗಿದೆ. ಈ ಕಂಪನಿ 23 ಇಯರಿಂದ ಸಕ್ಸಸ್ಫುಲಿ ನಡೆಸ್ತಾ ಇದೆ. ಈ ಕಂಪನಿ ಫೌಂಡರ್ಸ್ ಡೈರೆಕ್ಟರ್ ಚೇತನ್ ಅಂಡಾ ಸರ್, ಸಂಜು ಚಿಬ್ಬರ್ ಸರ್ ಈ ಕಂಪನಿ ಸ್ಟಾರ್ಟ್ ಮಾಡಿದವರು ಫ್ರೆಂಡ್ಸ್. ಈ ಕಂಪನಿ ಡೈರೆಕ್ಟರ್ಗೆ ಯಂಗ್ ಏಷ್ಯಾ ಎಂಟರ್ಪ್ರಿನರ್ ಅವಾರ್ಡ್, ಗ್ಲೋಬಲ್ ಏಷ್ಯಾ ಆಫ್ ದ ಇಯರ್ ಅವಾರ್ಡ್ ಕೂಡ ಸಿಕ್ಕಿತು. ಈ ಕಂಪನಿ ಡೈರೆಕ್ಟರ್ ಇವತ್ತು ಒಂದು ಸಕ್ಸಸ್ಫುಲಿ ಮೆಂಟರ್ ಆಗಿ ಆ್ಯಂಡ್ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಇದ್ದಾರೆ. ಅದ್ರ ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸರ್ಬಜಿತ್ ಸಿಂಗ್ ಸರ್ ಕೂಡ ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಂಪನಿ ISO ಸರ್ಟಿಫಿಕೇಟ್ ಆ್ಯಂಡ್ IDSA ಅಲ್ಲಿ ಮೆಂಬರ್ಶಿಪ್ ಇದೆ. ಈ ಕಂಪನಿ ಬಂದುಬಿಟ್ಟು ಗ್ಲೋಬಲ್ ಏಷ್ಯಾ ಗ್ರೇಟೆಡ್ ಬ್ರ್ಯಾಂಡ್ ಅವಾರ್ಡ್ 2019-20 ಕೂಡ ಅಚೀವ್ ಆಯಿತು. ಈ ಕಂಪನಿ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನನ್ಯ ಹರ್ಬಲ್ಸ್ ಓನ್ ಆಗಿ ತಾನೇ ವರ್ಲ್ಡ್ ಕ್ಲಾಸ್ ಇನ್ಕ್ರಿಮೆಂಟ್ ಅಲ್ಲಿ ಇಂಟರ್ನ್ಯಾಷನಲ್ ಪ್ರಾಡಕ್ಟನ್ನು ತಯಾರು ಮಾಡುತ್ತಾ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟನ್ನು ಕಸ್ಟಮರ್ಗೆ ಎಲ್ಲರಿಗೂ ಕೊಡುತ್ತಾ ಇದೆ. ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ತಮಿಳುನಾಡುವರೆಗೂ ಮೋರ್ ದೆನ್ 2500 ಗ್ಯಾಲರಿ ಶಾಪ್ ನೆಟ್ವರ್ಕನ್ನು ಈ ಗ್ಲೇಸ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತಗೊಂಡ್ಬಂದಿದೆ. ಈ ಕಂಪನಿ ಪ್ರಾಡಕ್ಟ್ ಗಮನಿಸಿ ನೋಡಿದರೆ ತುಂಬ ಥರ ಕ್ವಾಲಿಟಿ ಪ್ರಾಡಕ್ಟನ್ನು ಕಸ್ಟಮರ್ಗೆ ಕೊಡಬೇಕು ಅನ್ನೋದೇ ಕಂಪನಿಯ ಮೇನ್ ಉದ್ದೇಶ. ಪ್ರಾಡಕ್ಟ್ ಕೊಡುತ್ತಾ ಜನರ ಆರೋಗ್ಯವನ್ನು ಕಾಪಾಡುತ್ತಾ ಒಂದೇ ಸಕ್ಸಸ್ಫುಲ್ ಎಂಟರ್ಪ್ರೈಸಸ್ ತಯಾರು ಮಾಡಬೇಕನ್ನುವುದೇ ಇವರ ಡ್ರೀಮ್. ಈ ಪ್ರಾಡಕ್ಟನ್ನು ಕ್ಯಾಲ್ವೆ ಕಾರ್ಟ್ ಆನ್ಲೈನ್ ಪೋರ್ಟಲಿಂದ ಕೂಡ ಮನೆಗೆ ಬೇಕಾಗಿರುವ ಪ್ರಾಡಕ್ಟನ್ನು ಆರ್ಡರ್ ಮಾಡಬಹುದು. ಪ್ಲೇಸ್ಟೋರಲ್ಲಿ ಕ್ಯಾಲ್ವೆ ಕಾರ್ಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ವೆಬ್ಸೈಟ್ ಥ್ರೂ ಕೂಡ ಪ್ರಾಡಕ್ಟನ್ನು ತಗೋಬಹುದು. ನೀವು ಪ್ರಾಡಕ್ಟ್ನ ತಗೊಳೋದ್ರ ಜೊತೆಗೆ ಈ ಕಂಪನಿಯಲ್ಲಿರುವ ಪ್ರತಿ ಕಸ್ಟಮರ್ಗೆ ಕೂಡ ಆ ಕಂಪನಿಯಲ್ಲಿ ಬಿಸ್ನೆಸ್ ಮಾಡೋ ಆಫರ್ ಕೂಡ ಬಂದಿದೆ.
ಈ ಬಿಸ್ನೆಸ್ ಹೇಗೆ ಮಾಡಬೇಕಂದರೆ ಫಸ್ಟ್ ಆಫ್ ಆಲ್ ನೀವು ಫ್ಯಾಮಿಲಿಯಲ್ಲಿ ಪ್ರತಿದಿನ ಯೂಸ್ ಮಾಡೋ ಪ್ರಾಡಕ್ಟ್ನ ಗಮನಿಸಿ ನೋಡಿದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯೂಸ್ ಮಾಡೋ ಪ್ರತಿ ವಸ್ತು ಎಲ್ಲಿ ತೊಗೋತೀರಾ? ಶಾಪ್ ಆ್ಯಂಡ್ ಸೂಪರ್ ಮಾರ್ಕೆಟಲ್ಲಿ ತೊಗೋತೀರಾ. ನೀವು ಪ್ರತಿ ಕುಟುಂಬ ಏನಿಲ್ಲ ಅಂತಂದರೂ 4,000 to 5,000ವರೆಗೂ ಪ್ರಾಡಕ್ಟ್ನ ತೊಗೋತೀರಾ. ಇವೆಲ್ಲ ಹತ್ತಿರ ಇರೋ ಗ್ರೋಸರಿ ಸ್ಟೋರಲ್ಲಿ ತೊಗೋತೀರಾ. ಫ್ರೆಂಡ್ಸ್, ಆಲೋಚನೆ ಮಾಡಿ, ಗ್ರೋಸರಿ ಸ್ಟೋರಿಂದ ನೀವು ಏನಾದರೂ ತೊಗೊತಿದ್ದೀರಾ ಅಂತಂದರೆ ಅಲ್ಲಿ ಬರೋ ಬೆನಿಫಿಟ್ ಏನು ಬೆನಿಫಿಟ್ ಇರೋಲ್ಲ. ಅದು ಕ್ವಾಲಿಟಿ ಇದೆನಾ ಇಲ್ಲ ಅನ್ನೋದು ಗ್ಯಾರಂಟಿ ಇರಲ್ಲ. ಯಾಕೆಂದರೆ ಆ ಶಾಪ್ ನೇರವಾಗಿ ಮ್ಯಾನುಫ್ಯಾಕ್ಚರಿಂದ ಬರಲ್ಲ, ಹೋಲ್ಸೇಲಿಂದ ಬರುತ್ತೆ. ಸೊ ತುಂಬ ಥರ ಪ್ರಾಡಕ್ಟನ್ನು ಕಲುಷಿತ ಮಾಡಿ ಕೂಡ ಕೊಡಬಹುದು. ಸೊ ಆಲೋಚನೆ ಮಾಡಿ, ಇವತ್ತು ಈ ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕೆಂದರೆ ನಿಮಗೆ ಹತ್ತಿರವಾಗುವಂತಹ ಶಾಪ್ ಆ್ಯಂಡ್ ಸೂಪರ್ ಮಾರ್ಕೆಟಿಂಗಲ್ಲಿ ಪ್ರಾಡಕ್ಟನ್ನು ತೊಗೊಳ್ಳೋ ಬದಲು ಓನ್ಲಿ ಗ್ಯಾಲ್ವೆ ಶಾಪಲ್ಲಿ ತೊಗೊಳ್ಳಿ. ಇವಾಗ ಒಂದು ಕ್ವಶನ್ ಬರಬಹುದು, ಗ್ಯಾಲ್ವೆ ಶಾಪಲ್ಲಿ ನನಗೆ ಪ್ರಾಡಕ್ಟ್ ತಗೊಂಡ್ರೆ ನನಗೆ ಬೆನಿಫಿಟ್ ಏನು ಅಂತ. 1 ಪಾಯಿಂಟ್ ಹೈ ಕ್ವಾಲಿಟಿ, ಪ್ಯೂರ್ ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್ ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಚೆನ್ನಾಗುತ್ತೆ. ಏಕೆ ಇಷ್ಟು ಗ್ಯಾರಂಟಿ? ಇದು ಆ್ಯಕ್ಚುಲಿ ಡರ್ಮಟಾಲಜಿಕಲಿ ಟೆಸ್ಟಿಂಗ್ ಪ್ರಾಡಕ್ಟ್ಸ್, suitable for all age groups, 10 to 30% discount on all products lifetime, 5 to 25% cashback on every purchase, every month get free voucher on purchase minimum 2,000 value products. ಈ ಥರ ವಂಡರ್ಫುಲ್ ಆಪರ್ಚುನಿಟಿ ಕೊಡುತ್ತಾ ನಿಮ್ಮ ಕನಸುಗಳನ್ನು ನನಸು ಮಾಡುವ ಆಪರ್ಚುನಿಟಿ ಈ ಕಂಪನಿ ನಿಮಗೆ ಕೊಡುತ್ತದೆ. ಆಲೋಚನೆ ಮಾಡಿ, ದೊಡ್ಡ ಸಕ್ಸಸ್ಫುಲ್ ಆಪರ್ಚುನಿಟಿ ಕೊಡುತ್ತಾ ಇದೆ. ಅದಕ್ಕೆ ಈ ಕ್ಲೇಸ್ ಕಂಪನಿಯಲ್ಲಿ ಏನು ಮಾಡಬೇಕು ಅಂತ ಕ್ವಶನ್ ಬಂದರೆ, ಫಸ್ಟ್ ಆಫ್ ಆಲ್ ನೀವು ಒಂದು ಆನ್ಲೈನಿಂದ ಆಫ್ಲೈನ್ ಫಾರ್ಮಿಂದ ಯಾವುದೇ ಒಂದು ID ಮಾಡಬೇಕು. ಆ ID ಮಾಡೋಕ್ಕೆ 18 years ಕಂಪ್ಲೀಟ್ ಆಗಿರಬೇಕು. ನೀವು ಐಡಿ ನಂಬರ್ಗೆ ಟೋಟಲಿ ಫ್ರೀ ID ಕೊಡ್ತಾರೆ. ನೀವು ಯಾವುದೇ ದುಡ್ಡು ಕೊಟ್ಟೋ ಅವಶ್ಯಕತೆ ಇರಲ್ಲ. ID ನಂಬರಿಂದ ಫಸ್ಟ್ ಆಫ್ ಆಲ್ ಈ ಕಂಪನಿಯಲ್ಲಿರೋ ಬ್ಯೂಟಿ ಸೋಪ್ ತೊಗೊಂಡ್ರೆ MRP 50 ರೂಪಾಯಿ ಅಂದರೆ DP 30 ರೂಪಾಯಿ ಆಗುತ್ತೆ. ಅಂದರೆ 20% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. MRP ಮೇಲೆ 20% ಸಿಗುತ್ತೆ. ನೀವು ಇದನ್ನು ಮನೆಯಲ್ಲಿ ಯೂಸ್ ಮಾಡಿದರೆ 20% ಸೇವ್ ಆಗುತ್ತೆ. ಯಾರಿಗಾದರೂ ಕೊಟ್ಟರೆ 20% ಲಾಭ ಆಗುತ್ತೆ, ಅಂದರೆ ಪ್ರಾಫಿಟ್ ಆಗುತ್ತೆ. ಅದರ ಜೊತೆಗೆ ಈ ಕಂಪನಿಯಲ್ಲಿ ನೀವು ನಿಜವಾಗ್ಲೂ ಈ ಪ್ರಾಡಕ್ಟ್ ಯೂಸರ್ ಆಗಬೇಕು. ನಿಮಗೆ ಚೆನ್ನಾಗಿ ಅನಿಸಿದರೆ ಈ ಪ್ರಾಡಕ್ಟ್ನ ಸ್ವಲ್ಪ ಜನಕ್ಕೆ ಶೇರ್ ಮಾಡಬೇಕು, ಸ್ವಲ್ಪ ಜನ ಯೂಸ್ ಮಾಡೋಕ್ಕೆ ಹೇಳಬೇಕು. ಹೇಳಿದಾದ್ಮೇಲೆ ಅವ್ರ ಹತ್ರ ಫೀಡ್ಬ್ಯಾಕ್ ತಗೋಬೇಕು. ಫ್ರೆಂಡ್ಸ್, ಆಲೋಚನೆ ಮಾಡಿ, ನೀವೇನಾದರೂ ಹೊಸ ವಸ್ತುವನ್ನು ತೊಗೊಂಡ್ಬಂದರೆ ನಿಮ್ಮ ಮನೆ ಹತ್ತಿರ ಇರೋ ಜನಕ್ಕೆ ಹತ್ತಿರ ಶೇರ್ ಮಾಡುತ್ತೀರಾ? ಅದನ್ನು ಕಾಮನ್ ನೇಚರ್ ಎಂದು ಕರೀತಾರೆ. ಫ್ರೆಂಡ್ಸ್, ಆಲೋಚನೆ ಮಾಡಿ ಗಮನಿಸಿ ನೋಡಿದರೆ, ಫಸ್ಟ್ ಟಿ ನೋಡಿದರೆ, ಇಲ್ಲ ಫ್ರಿಜ್ ನೋಡಿದರೆ, ಇಲ್ಲ ಮೂವಿ ಏನಾದರೂ ನೋಡಿದರೆ ಇದ್ರ ಬಗ್ಗೆ ಹೋಗಿ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡ್ತೀರಲ್ಲ, ಅದೇ ಥರ ನೀವು ಉಪಯೋಗಿಸುವ ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಇದ್ರ ಬಗ್ಗೆ ಏನಾದರೂ ಶೇರ್ ಮಾಡಿದರೆ, ಇಲ್ಲ ಕಂಪನಿ ಬ್ರ್ಯಾಂಡ್ ಬಗ್ಗೆ ಏನಾದರೂ ಶೇರ್ ಮಾಡಿದರೆ ನೀವು ಕೂಡ ಫ್ರೀ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೋದು, ಓನ್ ಹೌಸ್ ಕಟ್ಬೋದು, ಆ್ಯಂಡ್ ಒಂದು ಒಳ್ಳೆ ಬೈಕ್ ತೊಗೋಬೋದು, ಒಂದು ಒಳ್ಳೆ ಕಾರ್ ತಗೊಬೋದು. ಇವೆಷ್ಟು ನಾವು ಬಿಸ್ನೆಸ್ ಪ್ಲಾನ್ ಮುಖಾಂತರ ತಗೋಬೋದು. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಈ ಕಂಪನಿಯಲ್ಲಿ ನಾವು ಜಾಯ್ನ್ ಆಗಬೇಕು. ಫಸ್ಟ್ ಆಫ್ ಆಲ್ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಫಸ್ಟ್ ನೀವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಯೂಸ್ ಮಾಡಿದಾದ್ಮೇಲೆ ನಿಮ್ಮ ಫೋನಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಗ್ಯಾಲ್ವೆ ಬ್ರ್ಯಾಂಡ್ ಬಗ್ಗೆ ಪರಿಚಯ ಮಾಡಿಸಬೇಕು. 25 ಜನದಲ್ಲಿ 20 ಜನ ಕಂಪಲ್ಸರಿ ನಿಮಗೆ ಅಕ್ಸೆಪ್ಟ್ ಮಾಡ್ತಾರೆ. ಅದರಲ್ಲಿ 10 ಜನ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಿದರೆ ಇನ್ನು 10 ಜನ ಮೆಂಬರ್ಸ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಬಿಸ್ನೆಸ್ ಮಾಡ್ತೀನಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಜನ ಈ ಥರ ಅನ್ಬೋದು, ಅವೆಲ್ಲ ಫ್ರಾಡು, ವೇಸ್ಟು, ಕಂಪನಿ ಸರಿ ಇರಲ್ಲ, ದುಡ್ಡು ಖರ್ಚು ಮೋಸ ಮಾಡ್ತಾರೆ ಅಂತ ಈ ಥರ ಕೂಡ ನೆಗೆಟಿವ್ ನಿಮಗೆ ಹೇಳಬಹುದು. ನೀವು ರಿಜೆಕ್ಷನ್ಗೆ ಸಿದ್ಧವಾಗಿರಬೇಕು. ಆಲೋಚನೆ ಮಾಡಿ ಫ್ರೆಂಡ್ಸ್, ಈ ಕಂಪನಿಯಲ್ಲಿ ಫಸ್ಟ್ ಲೆವೆಲ್ BD ಲೆವೆಲ್ ಜಾಯ್ನ್ ಆಗ್ತೀರಾ. ಅದಾದಮೇಲೆ CD ಲೆವೆಲಲ್ಲಿ 330p ಬಿಸ್ನೆಸ್ ಮಾಡ್ತೀರಾ. ಈ ಥರ ಒಂದೊಂದು ಲೆವೆಲ್ ರೀಚ್ ಮಾಡ್ತಾ ನಿಮ್ಮ ಪರ್ಸೆಂಟೇಜ್ ಹೆಚ್ಚಿಗೆ ಆಗುತ್ತಾ ನಿಮ್ಮ ಇನ್ಕಮ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತಾ ಬರುತ್ತೆ. ಫ್ರೆಂಡ್ಸ್, ಈ ಕಂಪನಿಯಲ್ಲಿ ಭಾಳ ಥರ ಪೊಸಿಷನನ್ನು ರೀಚ್ ಆಗಬಹುದು. ಇದರಲ್ಲಿ RD, LDD, GDD ಈ ಥರ ಒಂದೊಂದು ಪೊಸಿಷನನ್ನು ಹೆಚ್ಚಿಗೆ ಆಗ್ತಾ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಈ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇನ್ಕಮ್ ಮೂವ್ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂದ್ರೆ, ಫಸ್ಟ್ ನೀವು ಸೂಪರ್ ಡಿಸ್ಟ್ರಿಬ್ಯೂಟರ್ ಆಗಬೇಕು. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ 330p ಬಿಸ್ನೆಸ್ ಮಾಡಬೇಕು. ನಿಮಗೆ ಮನೆಗೆ ಬೇಕಾಗಿರುವ ವಸ್ತುಗಳನ್ನು ನೇರವಾಗಿ ಈ ಕಂಪನಿಯಿಂದ ತಗೊಂಡು ನೀವು 330p ಬಿಸ್ನೆಸ್ ಮಾಡಬಹುದು. ಇಲ್ಲ ನೀವು ಕಂಪನಿ ಆಫರ್ ಮಾಡಿರೋ ಹೆಲ್ತ್ ಆ್ಯಂಡ್ ಬ್ಯೂಟಿ ಕಾಂಬೋಯಿಂದ ನೀವು ಈ ಬಿಸ್ನೆಸ್ಸನ್ನು ಈ ಕಂಪನಿಯಲ್ಲಿ 330p ಬಿಸ್ನೆಸ್ನ ಮಾಡಬಹುದು. ಸೂಪರ್ ಡಿಸ್ಟ್ರಿಬ್ಯೂಟರ್ ಆಗಬಹುದು. ಈ ಸೂಪರ್ ಡಿಸ್ಟ್ರಿಬ್ಯೂಟರ್ ಆಗೋಕ್ಕೋಸ್ಕರ ಈ ಪ್ಯಾಕೇಜನ್ನು ನೀವು ತಗೊಂಡು ನೀವು ಈ ಬಿಸ್ನೆಸ್ನ ಇಲ್ಲಿ ಸ್ಟಾರ್ಟ್ ಮಾಡಬಹುದು. ಇವೆಲ್ಲ ನಿಮ್ಮ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್. ಅನದರ್ ಯಾವ ಥರನೂ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಆಲೋಚನೆ ಮಾಡಿ ಫ್ರೆಂಡ್ಸ್, ನೀವು ಇದಾದಮೇಲೆ ನಿಮಗೆ ಪ್ರಾಡಕ್ಟ್ ಚೆನ್ನಾಗಿ ಅನಿಸಿದರೆ ನಿಮಗೆ ಗೊತ್ತಿರುವ ವ್ಯಕ್ತಿಗಳಿಗೆ ಲಿಸ್ಟ್ ಪ್ರಿಪೇರ್ ಮಾಡಿ, ಶಾರ್ಟಿಂಗ್ ಲಿಸ್ಟ್ ಮಾಡಿ ಅವರನ್ನು ನೀವು ಅಪ್ರೋಚ್ ಮಾಡಿ ಈ ಬಿಸ್ನೆಸ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಗೊತ್ತಾದ ಮೇಲೆ ಅದರಲ್ಲಿ ಒಬ್ಬೊಬ್ಬ ಈ ಥರನ ಅನ್ಬೋದು, ರಿಜೆಕ್ಷನ್ ಮಾಡ್ಬೋದು. ಅವೆಲ್ಲ ವೇಸ್ಟು ಮಾಡಬೇಡ ಅಂತ ಬೇರೆ ಬೇರೆ ಥರ ಹೇಳಬಹುದು. ಅವೆಲ್ಲನೂ ಹ್ಯಾಂಡಲ್ ಮಾಡೋಕ್ಕೆ ನೀವು ಸಿದ್ಧವಾಗಿರಬೇಕು. ನೀವು ಗ್ಲೇಸನ್ನು ಎಷ್ಟು ಮಂದಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ, ಯಾವ ಪ್ರಾಡಕ್ಟನ್ನು ಎಷ್ಟು ಮಂದಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ, ಅವರೆಲ್ಲರೂ ನಿಮ್ಮ ಜೊತೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಟೀಮ್ ಆಗಿ ತಯಾರಾಗ್ತಾರೆ. ತಯಾರಾದಮೇಲೆ ನೀವು ಆ ಟೀಮ್ ಜೊತೆಗೆ ಆ ಟೀಮ್ನ ಕ್ಲೋಸಿಂಗ್ ಮಾಡ್ತಾ ಅವರನ್ನು ರೆಗ್ಯುಲರ್ಲಿ ಫಾಲೋ ಅಪ್ ಮಾಡಿ ಈ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡಬಹುದು. ನೀವು ಪ್ಲಸ್ ನಿಮ್ಮ ಟೀಮ್ ಎಲ್ಲರೂ ಜೊತೆಗೆ ವ್ಯಾಲ್ಯೂ ಎಜುಕೇಷನ್ ಸಿಸ್ಟಮನ್ನು ಫಾಲೋ ಮಾಡಬೇಕು. ಫ್ರೆಂಡ್ಸ್, ಗ್ಲೇಸ್ ಟ್ರೇಡಿಂಗ್ ಇಂದ ಪ್ರೈವೇಟ್ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಅನ್ನು ಅಂಡ್ ಒಂದು ಸಪೋರ್ಟಿಂಗ್ ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದೆ. ಈ ಕಂಪನಿಯಲ್ಲಿ ಬಹಳ ಜನ ಸಕ್ಸಸ್ಫುಲ್ ಲೀಡರ್ಸ್ ಟ್ರೈನಿಂಗ್ ನಡೀತಾ ಇದೆ. ಅವರೆಲ್ಲರೂ ಬಿಸ್ನೆಸ್ ಅಲ್ಲಿ ಹೇಗೆ ಸಕ್ಸಸ್ ಆಗಬೇಕು, ದುಡ್ಡು ಯಾವ
ಯಾವ ಥರ ಸಂಪಾದನೆ ಮಾಡಬೇಕು, ಒಂದೊಂದು ಲೆವೆಲ್ ಯಾವ ಥರ ರೀಚ್ ಮಾಡಬೇಕು, ಇವೆಲ್ಲವೂ ಟ್ರೈನಿಂಗ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಆಲೋಚನೆ ಮಾಡಿ ಇವರ ಟ್ರೈನಿಂಗ್ ಅಟೆಂಡ್ ಮಾಡಿ ಇವತ್ತು ಪ್ಲೇಸ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ಅಲ್ಲಿ ಟೋಟಲ್ ಆಗಿ ಬಹಳ ಮಂದಿ ಸಕ್ಸಸ್ಫುಲ್ ಪರ್ಸನ್ ಇದ್ದಾರೆ. ಈ ಸ್ಕ್ರೀನ್ ಮೇಲೆ ಗಮನ ಹರಿಸಿ ನೋಡಿದರೆ ನಿಮಗೆ ಗೊತ್ತಾಗಬಹುದು. ಗ್ಯಾಲ್ವೆ ವಿನ್ನರ್ ನ್ಯಾಷನಲ್ ಮ್ಯಾಗಝೀನ್ ನಲ್ಲಿ ಇವರೆಲ್ಲರೂ ಕೂಡ ಒಂದು ಸ್ಥಾನವನ್ನು ತಗೊಂಡಿದ್ದಾರೆ. ಆಲೋಚನೆ ಮಾಡಿ ಒಂದು ಪೂರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇವತ್ತು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ ಇಂಥ ಒಂದು ಬಿಸ್ನೆಸ್ ಇರಬಹುದು. ಈ ತರ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಪ್ರತಿ ಸ್ಟೇಟ್ ನಿಂದನೂ ತುಂಬಾ ಜನ ಸಕ್ಸಸ್ಫುಲ್ ಆಗಿದ್ದಾರೆ. ಆಲೋಚನೆ ಮಾಡಿ ಇಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅಂದರೆ ಗ್ಲೇಸ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ನಂಬಿ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಪರ್ಸನ್ ಥೈಲ್ಯಾಂಡ್, ಬ್ಯಾಂಕಾಕ್, ಯುರೋಪ್ ತುಂಬಾ ವಿದೇಶಕ್ಕೆ ಕೂಡ ಹೋಗಿದ್ದಾರೆ. ಅಂದರೆ ಈ ಕಂಪನಿಯಿಂದ ತುಂಬಾ ಜನ ಕಾರ್ ತಗೊಂಡಿದ್ದಾರೆ ಅಂತಂದ್ರೆ, ಹೌಸ್ ಕಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಈ ಕಂಪನಿ. ಫ್ರೆಂಡ್ಸ್, ಆಲೋಚನೆ ಮಾಡಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮ್ಮ ಮನೆಗೆ ಬೇಕಾದ ಎಷ್ಟು ರೀತಿಯ ವಸ್ತುಗಳನ್ನು ತಗೊಂಡು ಸಕ್ಸಸ್ ಆಗಬಹುದು. ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ಅನ್ನು ಸೀರಿಯಸ್ ಆಗಿ ತಗೊಂಡು ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಿದರೆ 1 year ಅಲ್ಲಿ ಯಾರು ಏನು ಹೇಳಿದ್ರು ಒಂದು ಗೋಲ್ ಇಟ್ಕೊಂಡು ಕೆಲಸ ಮಾಡಿದರೆ 100% ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗಬಹುದು, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬಹುದು. ಈ ಬಿಸ್ನೆಸ್ ಒಳಗೆ ಸಕ್ಸಸ್ ಆಗಬೇಕಂದರೆ ನೀವು ಕೂಡ ಒಂದು ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡಬೇಕಂದರೆ, ಈ ಬಿಸ್ನೆಸ್ ಒಳಗೆ ಸಕ್ಸಸ್ ಆಗಬೇಕಂದರೆ ಈ ವಿಡಿಯೋ ನೋಡಿ. ಈ ಬಿಸ್ನೆಸ್ ಅಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಈ ಬಿಸ್ನೆಸ್ ಬಗ್ಗೆ ಇನ್ನೂ ಜಾಸ್ತಿ ತಿಳಿದುಕೊಳ್ಳೋಣ. ಈ ಬಿಸ್ನೆಸ್ ನ ಯಾರಾದರೂ ಶೇರ್ ಮಾಡಿ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಮಾಡಬಹುದು. ಆಲೋಚನೆ ಮಾಡಿ ಡೈರೆಕ್ಟ್ ಸೇಲಿಂಗ್ ಬಿಸ್ನೆಸ್ ಭವಿಷ್ಯದಲ್ಲಿ ತುಂಬಾ ಗ್ರೋತ್ ಆಗ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಜನಗಳು ಸಕ್ಸಸ್ಫುಲ್ ಸ್ಟೇಜ್ಗೆ ಕರೆದುಕೊಂಡು ಬಂದಿದೆ. ಸೊ ನೀವು ಎಲ್ಲರೂ ಕೂಡ ನಮ್ಮ ಜೊತೆಗೆ ಈ ಡೈರೆಕ್ಟ್ ಸೇಲಿಂಗ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಲೈಫ್ ಸ್ಟೈಲ್ ಅಚೀವ್ ಮಾಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್.